ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷೂಸ್ ಕಿಚನ್. ಈಗ ನಿಮಗೆ ಇದು ನೋಡಿದರೆ ಗೊತ್ತಾಗಿದೆ ಇದು ವಡೆ ಮಾಡ್ತಾ ಇರೋದು ಅಂತ. ಹೌದು, ಇದಕ್ಕೆ ಒಂದು ಸೀಕ್ರೆಟ್ ಏನಂದರೆ ನಾನು ಬಾಳೆ ಹೂವು ಹಾಕಿ ವಡೆ ಮಾಡ್ತಾಯಿದ್ದೀನಿ, ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ಕೊತ್ತಂಬರಿ, ಕರಿಬೇವು ಮತ್ತು ಸಬ್ಸಿಗೆ ಸೊಪ್ಪು ನೀಟಾಗಿ ತೊಳೆದಿಟ್ಟಿದ್ದೀನಿ. ಈ ಬಾಳೆ ಹೂವು ತೊಗೊಂಡಿದ್ದೀನ, ಅದು ಪಿಂಕ್ ಕಲರ್ ಎಲ್ಲನ ನೀಟಾಗಿ ತೊಗೊಳ್ಬೇಕು. ಆ ಹೂವು ಕಾಣ್ತದಲ್ಲ, ಅದು ನೀಟಾಗಿ ತೆಗೆದುಬಿಟ್ಟು ವಾಶ್ ಮಾಡಿ ಇಟ್ಟಿದ್ದೀನಿ. ಕಡಲೆಬೇಳೆ ಒಂದು 200 ಗ್ರಾಮ್ ಅಷ್ಟು, ಅದನ್ನು ನೀಟಾಗಿ ವಾಶ್ ಮಾಡಿ ನಾನು ಒಂದು 4-5 ಗಂಟೆ ನಾನು ಅದು ನೆನೆಸಿಟ್ಟಿದ್ದೀನಿ. ಈಗ ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಒಂದು ಜಾರಿಗೆ ಒಂದು ಫುಲ್ಲು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು 4 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ನೆನೆಸಿಟ್ಟಿದ್ದೀವಲ್ಲ ಕಡಲೆಬೇಳೆ, ಅದನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಕಿದ್ದು ಎಲ್ಲ ಫೈನ್ ಪೇಸ್ಟ್ ಆಗಿರಬೇಕು. 1 ಸ್ಪೂನಷ್ಟು ಕಡಲೆಬೇಳೆ ಹಾಗೇ ಇರಬೇಕು. ಆಗ ನಮಗದು ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ ಮತ್ತು ಒಳಗೆ ಸಾಫ್ಟಾಗೂ ಇರುತ್ತೆ. ಈಗ ನಾನು ಒಂದು ದೊಡ್ಡ ಈರುಳ್ಳಿನ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಇದನ್ನು ಫೈನ್ ಚಾಪ್ ಮಾಡಿ ಹಾಕಿದ್ದೀನಿ. ಬಾಳೆ ಹೂವನ್ನು ನಾವು ವಾಶ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನು ಫೈನ್ ಚಾಪ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಮಸಾಲ ಏನಂದರೆ ಚಿಲ್ಲಿ ಪೌಡರು, ಸಾಲ್ಟು ಮತ್ತು ಗರಂ ಮಸಾಲನ ಹಾಕಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಬಾಳೆ ಹೂವು ತಿಂದಷ್ಟು ನಮಗೆ ಆರೋಗ್ಯದಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ. ಬಾಳೆ ಹೂವು ಹಾಗೆ ತಿನ್ನೋದು ಸ್ವಲ್ಪ ಅದು ಒಂಥರ ಟೇಸ್ಟ್, ಒಂಥರ ಕಹಿ ಇರುತ್ತೆ. ಹಾಗಾಗಿ ಏನು ಈಗಿನ ಮಕ್ಕಳೆಲ್ಲ ಅಷ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಮಕ್ಕಳಾಗಲಿ ದೊಡ್ಡವರಾಗಲಿ ಈ ಥರ ವಡೆ ಮಾಡಿಕೊಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರು ಬಾಳೆ ಹೂವು ಇಷ್ಟು ತನಕ ಯಾರೂ ತಿಂದಿಲ್ವೋ, ಪ್ಲೀಸ್ ಅವರಿಗೆ ಈ ಥರ ನೀವು ವಡೆ ಮಾಡಿಕೊಡಿ. ಬಾಳೆ ಹೂವಿಂದ ತುಂಬ ಹೆಲ್ತ್ ಬೆನಿಫಿಟ್ ತುಂಬ ಇದೆ. ಈಗ ನಾನು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಲ್ಲ, ಅದನ್ನು ವಡೆ ಶೇಪಲ್ಲಿ ಮಾಡಿಬಿಟ್ಟು ನಾನು ಆಲ್ರೆಡಿ ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೆ, ಅದಕ್ಕೆ ಹಾಕ್ಕೊಳ್ಬೇಕು. ಗೋಲ್ಡನ್ ಕಲರ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಗೋಲ್ಡನ್ ಕಲರ್ ಆಗಿದೆ, ಅದು ಒಳಗೆ ಸಾಫ್ಟಾಗಿರುತ್ತೆ, ಔಟ್ಸೈಡ್ ಕ್ರಂಚಿಯಾಗಿರುತ್ತೆ. ಈಗ ನೀವು ನೋಡಿದ್ದೀರಲ್ಲ ಎಷ್ಟು ಸಾಫ್ಟಾಗಿರುತ್ತೆ ಅಂತೇಳಿ. ಈ ಥರ ಮಾಡಿಕೊಡಿ ಫ್ರೆಂಡ್ಸ್. ಏನು ಬೇರೆ ಸಾಸ್ ಎಲ್ಲ ಏನು ಬೇಡ, ಅದರಲ್ಲಿ ಉಪ್ಪು ಖಾರ ಎಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ಚಳಿ ಟೈಮಲ್ಲಿ ಬಿಸಿ ಬಿಸಿ ಈ ಥರ ವಡೆ ಮಾಡಿಕೊಟ್ರೆ ಹೆಲ್ತಿಯಾಗಿರುತ್ತೆ ಹಾಗೂ ಬಿಸಿ ಬಿಸಿ ವಡೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.